ಮನೇಲೂ ಇದೇ ತರ ಆಗ್ತಾ ಇರುತ್ತೆ. ಸೊ ನಾನು ಇವಾಗ ಹೇಳಿರೋ ಟಿಪ್ಸ್ ಮೇ ಬಿ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಲಾಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಗ್ರಾಸರಿ ಶಾಪಿಂಗಿಗೆ ಹೋಗಿದ್ದೆ, ಅದ್ರ ಜೊತೆಗೆ ಫಾರ್ಮರ್ಸ್ ಮಾರ್ಕೆಟಿಗೂ ಕೂಡ ಹೋಗಿದ್ದೆ. ಸೊ ಅಲ್ಲಿಂದ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರ್ಸೋದಕ್ಕೆ ಹೋಗಲ್ಲ, ಯಾಕಂದರೆ ನಾರ್ಮಲ್ ಆಗಿ ಪ್ರತಿ ಸಲ ಏನು ತೊಗೊಂಬರ್ತೀನೋ ಅದೇ ತೊಗೊಂಡು ಬಂದಿದ್ದೀನಿ. ಗ್ರಾಸರಿ ಮತ್ತು ತರಕಾರಿ, ಹಣ್ಣುಗಳನ್ನು. ಪಾಸ್ತಾ ಖಾಲಿಯಾಗಿತ್ತು, ಒಂಚೂರಿತ್ತು, ಸೊ ಅದಕ್ಕೆ ಪಾಸ್ತಾ ತೊಗೊಂಡು ಬಂದಿದ್ದೀನಿ. ಮತ್ತು ಪರ್ಪಲ್ ಕ್ಯಾಬೇಜ್ ತೊಗೊಂಬಂದಿದ್ದೀನಿ ಈ ಸಲ. ಇದು ಮೋಮೋಸ್ ಏನಾದರೂ ಮಾಡೋಣ ಅಂತ. ಅದ್ರ ಜೊತೆಗೆ ವಾಟರ್ ಮೆಲನ್ನು, ಮ್ಯಾಂಗೋ, ಮಾವಿನ ಹಣ್ಣು, ಮಾವಿನಕಾಯಿ ಎರಡೂ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ರಣಧೀರಿಗೆ ವೈಟ್ ಬ್ರೆಡ್ ತಿನ್ಬೇಕಂತ ಅನ್ನಿಸ್ತಿತ್ತಂತೆ, ಸೊ ಅದಕ್ಕೆ ಅದು ತೊಗೊಂಡ್ರು. ಅದ್ರ ಜೊತೆಗೆ ಬನಾನಾ ಚಿಪ್ಸ್ ಕೂಡ ಬೇಕು ಅಂತ ಹೇಳ್ಬಿಟ್ಟು ಅವರೇ ತೊಗೊಂಡಿದ್ದಾರೆ. ಅದಾದಮೇಲೆ ಹಪ್ಪಳಗಳು, ಈ ಥರ ಗ್ರಾಸರಿ ಬರ್ಕೊಂಡು ಹೋಗಿದ್ದೆ ನಾನು ಏನೇನು ಬೇಕು ಅಂತ. ಸೊ ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಅದಾದಮೇಲೆ ಟೋಫು ತೊಗೊಂಡು ಬಂದಿದ್ದೀನಿ, ಟ್ರೈ ಮಾಡೋಣ ಹೆಂಗಿರತ್ತೆ ಅಂತ. ಮಿಲ್ಕು ಕೂಡ ತೊಗೊಂಡ್ಬಿಟ್ಟು ಟೋಫು ಹೆಂಗಿರತ್ತೆ ನೋಡೋಣ ಅಂತ ತೊಗೊಂಡು ಬಂದಿದ್ದೀನಿ. ಸೊ ಅದರಲ್ಲೂ ಕೂಡ ಏನಾದರೂ ರೆಸಿಪಿ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇವಾಗೆಲ್ಲ ತೋರಿಸಿದ್ನಲ್ವಾ, ಇವಾಗ ಎಲ್ಲದನ್ನು ಆರ್ಗನೈಸ್ ಮಾಡೋಕ್ಕೆ ಒಂದೊಂದನ್ನೇ ತೊಗೊಂಡು ಬಂದು ಅಡುಗೆ ಮನೇಲಿ ಇಡ್ತಾ ಇದ್ದೀನಿ. ನಾವು ಮನೆ ರೀಚ್ ಆಗೋಷ್ಟೊತ್ತಿಗೆ 4:15 ಅಷ್ಟೊತ್ತಿಗೆ ಆಗಿತ್ತು. ಹೊಟ್ಟೆ ತುಂಬ ಹಸಿತಾ ಇತ್ತು. ಸೊ ಪಾರ್ಸೆಲ್ ತೊಗೊಂಡು ಬಂದಿದ್ವಿ, ಅದನ್ನೇ ತಿಂದ್ಬಿಟ್ಟು ರಣಧೀರ್ ಹೊರಗಡೆ ಹೋದರು. ಸೊ ನಾನು ನನ್ನ ಕೆಲಸನ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ. ಈ ಥರ ಬೆಳಗ್ಗೆಯಿಂದ ಸಂಜೆ ತನಕ ಹೊರಗಡೆ ಹೋಗಿ ಬಂದಾಗ ಮನೇಲಿ ಕೆಲಸ ಮಾಡಬೇಕಂತ ಅನ್ಸೋದೇ ಇಲ್ಲ. ಅದು ವೆದರು ಫುಲ್ಲು ಮಳೆ ಬರ್ತಾಯಿತ್ತು. ಆ ಥರ ವೆದರ್ ಇದ್ದಾಗ ಏನೂ ಮಾಡಬೇಕಂತ ಅನ್ಸೋದಿಲ್ಲ. ಬಟ್ ಸ್ಟಿಲ್ ತೊಗೊಂಬಂದಿರೋದೆಲ್ಲ ಕ್ಲೀನಾಗಿ ಆರ್ಗನೈಸ್ ಮಾಡಿಟ್ಟಿಲ್ಲ ಅಂದರೆ ಅದು ಒಂಥರ ಇನ್ನೊಂದು ಸಮಾಧಾನ ಆಗೋದಿಲ್ಲ. ಅದಕ್ಕೆ ಎಲ್ಲದನ್ನು ನಾನೇ ಮೋಟಿವೇಟ್ ಮಾಡಿಕೊಂಡು ಎಲ್ಲದನ್ನು ಜೋಡಿಸಿಡ್ತಾ ಇದ್ದೀನಿ. ಇಷ್ಟೋ ತನಕ ನಾನು ಹಣ್ಣುಗಳು ಮತ್ತು ತರಕಾರಿ ಎಲ್ಲದನ್ನು ಜೋಡಿಸಿಟ್ಟೆ. ಇವಾಗ ಗ್ರಾಸರಿಗಳನ್ನೆಲ್ಲ ರೀಫಿಲ್ ಮಾಡ್ತಾ ಇದ್ದೀನಿ. ಪಾಸ್ತಾನೆಲ್ಲ ಇವಾಗ ಬಾಕ್ಸಿಗೆ ಹಾಕಿಬಿಟ್ಟು ಇನ್ನು ಸ್ವಲ್ಪ ಉಳಿತು. ಸೊ ಅದನ್ನು ಕೂಡ ನಾನು ಹಾಗೆ ರ್ಯಾಪ್ ಮಾಡಿಬಿಟ್ಟು ರಬ್ಬರ್ ಬ್ಯಾಂಡಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜನ ಕ್ಲಿಪ್ಸನ್ನು ಕೂಡ ಯೂಸ್ ಮಾಡ್ತಾರೆ. ನನ್ನ ಹತ್ರ ಕ್ಲಿಪ್ಪು ಕೂಡ ಇದೆ, ಬಟ್ ನನಗೆ ಕ್ಲಿಪ್ಪಿಗಿಂತ ಈ ಥರ ರಬ್ಬರ್ ಬ್ಯಾಂಡಲ್ಲೇ ರ್ಯಾಪ್ ಮಾಡೋದು ಚೆನ್ನಾಗಂತ ಅನಿಸುತ್ತೆ. ಸ್ಪೇಸ್ ತುಂಬಾ ಸೇವ್ ಆಗುತ್ತೆ. ನೀವು ಇವಾಗ ನೋಡ್ಬೋದು, ನಾವು ಅದನ್ನು ರ್ಯಾಪ್ ಮಾಡಿದ ತಕ್ಷಣ ಎಷ್ಟು ಆಗಿಬಿಡುತ್ತೆ. ಸೊ ಹಾಗೆ ಪಕ್ಕದಲ್ಲಿ ಅದ್ರ ಮೇಲೆ ಕ್ಲೀನಾಗಿ ಇಟ್ಕೊಂಡು ಹೋಗ್ಬಿಡ್ಬೋದು. ಸ್ಪೇಸ್ ಸೇವ್ ಆಗುತ್ತೆ ಅಂತ ನಾನು ಈ ಥರ ರಬ್ಬರ್ ಬ್ಯಾಂಡಲ್ಲಿ ಲಾಕ್ ಮಾಡ್ತೀನಿ. ಆ್ಯಂಡ್ ಅಷ್ಟೊಂದು ಕೆಳಗೆ ಚಲ್ಲೋದಿಲ್ಲ. ನಾವು ಕ್ಲೀನಾಗಿ ರ್ಯಾಪ್ ಮಾಡಿದ್ರೆ ಅದು ಹೊರಗಡೆ ಏನು ಬೀಳೋದಿಲ್ಲ. ಅದಾದಮೇಲೆ ಬಟಾಣಿ ಕೂಡ ನಾನು ರ್ಯಾಪ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಒಂದೊಂದೇ ಗ್ರಾಸರಿಗಳು ಏನೇನು ಖಾಲಿಯಾಗಿದೆ ಎಲ್ಲ ಬರ್ಕೊಂಡು ಹೋಗಿದ್ನಲ್ವ, ಸೊ ತೊಗೊಂಡು ಬಂದಿದ್ದೆ. ಫುಲ್ ಖಾಲಿನೇ ಆಗೋಗ್ಬಿಟ್ಟಿತ್ತು. ಮನೆಯಲ್ಲಿ ಗ್ರಾಸರಿ ಇಲ್ಲ ಅಂತಂದರೆ ಏನೋ ಇವಾಗ ಮೇನ್ ಶೇಂಗಾ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಐಟಮ್ಸ್ಗಳಾಗಿರ್ಬೋದು, ಅದು ಒಂಚೂರು ಖಾಲಿ ಆಗಿಬಿಟ್ಟಿದೆ ಅಂತ ಅಂದರೆ ಸಮಾಧಾನನೇ ಆಗಲ್ಲ ರೀಫಿಲ್ ಮಾಡೋ ತನಕ. ಯಾಕಂದರೆ ನಾವು ಅದನ್ನು ಡೈಲಿ ಯೂಸ್ ಮಾಡ್ತೀವಲ್ವಾ. ಸೊ ಹಾಗಾಗಿ ಒಗ್ಗರಣೆಗೆಲ್ಲ ಶೇಂಗಾ ಬೇಕು, ಜೀರಿಗೆಗಳೆಲ್ಲ ಹಾಕ್ತೀವಿ, ಸಾಸಿವೆ, ಈ ಥರದ್ದೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ ನಾವು ಡೈಲಿ ಒಗ್ಗರಣೆಗಳಿಗೆ ಯೂಸ್ ಮಾಡೋದು. ಈ ಥರ ಕೆಲವೊಂದು ಖಾಲಿ ಆದಾಗ ತೊಗೊಂಬರೋ ತನಕ ಸಮಾಧಾನನೇ ಆಗಲ್ಲ. ಸೊ ಈ ಥರ ಗ್ರಾಸರಿನ ರೀಫಿಲ್ ಮಾಡೋದು ಕೂಡ ಒಂಥರ ಖುಷಿನೇ. ಇವಾಗ ಏನು ಮಾಡ್ತೀನಿ ಅಂದರೆ ಕೆಲವೊಂದನ್ನು ನಾನು ಕಟ್ ಮಾಡಿ ಇಡ್ತೀನಿ. ಸೊ ಆವಾಗ ರ್ಯಾಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಕೆಲವೊಂದನ್ನು ಹಾಗೆ ರ್ಯಾಪ್ ಮಾಡ್ತಾಯಿದ್ದೀನಿ, ರ್ಯಾಪ್ ಮಾಡಿಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ತಾಯಿದ್ದೀನಿ. ಕೆಲವೊಂದನ್ನು ಕಟ್ ಮಾಡಿಬಿಟ್ಟು ನಾನು ರ್ಯಾಪ್ ಮಾಡಿಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಕೂಡ ಖಾಲಿ ಆಗಿತ್ತು. ಸೊ ಅದಕ್ಕೆ ತೊಗೊಂಡು ಬಂದು ಅದನ್ನು ಕೂಡ ರೀಫಿಲ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಹಳೆ ವಿಡಿಯೋದಲ್ಲೆಲ್ಲ ಹೇಳಿದ್ದೆ, ಇಲ್ಲಿ ನಾವು ಬಲ್ಕಾಗಿ ತೊಗೊಂಡು ಬಂದು ಇಟ್ಕೊಂಡ್ರು ಏನೂ ಆಗೋದಿಲ್ಲ, ಹುಳ ಎಲ್ಲ ಆಗೋದಿಲ್ಲ. ಸೊ ಅದೊಂದು ಅಡ್ವಾಂಟೇಜೇ. ನಾವು ಈ ಥರ ಕಾಳುಗಳನ್ನಾಗಿರ್ಬೋದು, ಹಿಟ್ಟುಗಳನ್ನೆಲ್ಲ ನಾವು ಬಲ್ಕಾಗೂ ತೊಗೊಂಡು ಬಂದುಬಿಟ್ಟು ಸೇವ್ ಮಾಡ್ಬೋದು. ನಾನು ಇವಾಗ ಇದು ತೊಗೊಂಡು ಬಂದಿದ್ದೀನಲ್ಲ, ಇದು ನನಗೆ ಒಂದು 2-3 ಮಂತ್ಸ್ ಅಂತೂ ಬರುತ್ತೆ. ನಾನು ಇದರಲ್ಲಿ ಚೀಲ ಮಾಡ್ತೀನಿ. ರಣಧೀರ್ ಅವಾಗವಾಗ ಪಕೋಡ ಅದೆಲ್ಲ ಮಾಡ್ಕೊಂಡು ತಿಂತಾರೆ. ಸೊ ನಮಗೆ ಬೇಕಾಗತ್ತೆ. ಸೊ ಹಾಗಾಗಿ ನಾವು ಬಲ್ಕಾಗೆ ತೊಗೊಂಡು ಬರ್ತೀವಿ. ಇನ್ನೊಂದು ಪೋಹ ಅಂತೂ ನನ್ನ ಫೇವ್ರೆಟ್. ನನಗೂ ನಮ್ಮ ಅಕ್ಕಂಗೂ ಪೋಹ ಅಂತಂದರೆ ತುಂಬ ಇಷ್ಟ. ಸೊ ನಮ್ಮ ಮನೇಲಿ ಯಾವಾಗಲೂ ಪೋಹ ಮಾಡಿದಾಗ ನಮ್ಮಮ್ಮ
ಏನಂತ ಹೇಳ್ತಾ ಇದ್ರು ಅಂತಂದರೆ ನನಗೆ ಪೋಹನೆ ಕೊಡೋದಿಲ್ಲ, ನೀವಿಬ್ಬರು ಮಾಡ್ಕೊಂಡು ತಿಂದು ಖಾಲಿ ಮಾಡಿಬಿಡ್ತೀರಾ ಅಂತ ಹೇಳ್ತಿದ್ರು. ಸೊ ನಾವು ಮನೆಯಲ್ಲಿ ಒಂದು ವಾರದಲ್ಲಿ ಒಂದು 3-4 ಸಲ ಪೋಹನೆ ಮಾಡ್ಕೊಂಡು ತಿಂತಿದ್ವಿ. ನಮಗೆ ಡೈಲಿ ಮಾಡಿಕೊಟ್ರು ಬೇಜಾರಾಗಲ್ಲ. ಸೊ ಅಷ್ಟು ಇಷ್ಟ ಪೋಹ ಅಂತಂದರೆ. ಸೊ ಅದಕ್ಕೆ ನಾನು ಅವಲಕ್ಕಿನ ಸ್ವಲ್ಪ ಬಲ್ಕಾಗೆ ತೊಗೊಂಡು ಬರ್ತೀನಿ, ಯಾಕಂದರೆ ಬೇಗನೆ ಖಾಲಿ ಆಗಿಬಿಡುತ್ತೆ. ನನಗೆ ಇಷ್ಟ, ನಾನು ಫ್ರೀಕ್ವೆಂಟಾಗಿ ಅವಲಕ್ಕಿನ ಮಾಡ್ತಾನೆ ಇರ್ತೀನಿ. ಸಮ್ಟೈಮ್ಸ್ ನಾನು ಲಂಚಿಗೆ ಇಲ್ಲ ಅಂತಂದರೆ ಡಿನ್ನರಿಗೂ ಕೂಡ ಮಾಡ್ಕೊಂಡಿರ್ತೀನಿ, ಬ್ರೇಕ್ಫಾಸ್ಟಿಗೆ ತಿನ್ನೋಕ್ಕಾಗಿಲ್ಲ ಅಂತ ಅಂದರೆ. ಕೆಲವೊಂದು ಈ ಥರ ಒಂದೇ ರಬ್ಬರ್ ಬ್ಯಾಂಡ್ ಹಾಕಿರ್ತೀವಲ್ವ, ಅವಾಗ ಚಲ್ಲತ್ತೆ. ಒಂದ್ಸಲಿ ನೋಡ್ಕೊಳ್ಬೇಕು. ಆ ಥರ ಚಲ್ತಾ ಇದೆ ಅಂದರೆ ಒಂದು ಕಡೆ ನಾವು ಅದನ್ನು ಸರಿಸ್ಬಿಟ್ಟು ಇನ್ನೊಂದು ಕಡೆ ಎರಡೂ ಕಡೆ ನಾವು ರಬ್ಬರ್ ಬ್ಯಾಂಡ್ ಹಾಕಿದ್ರೆ ನೋಡಿ ಚಲ್ಲಲ್ಲ. ಸೊ ಹಾಗೆ ಐಡಿಯಾಗಳನ್ನು ನೋಡ್ಕೊಳ್ಬೇಕು. ಇವಾಗ ನಾನು ಆ ಥರ ರಬ್ಬರ್ ಬ್ಯಾಂಡ್ ಹಾಕಿರೋದ್ರಿಂದ ಸಣ್ಣಕ್ಕಾಗತ್ತೆ. ಸೊ ಸ್ಪೇಸು ನಾವು ಒಂದು ಬ್ಯಾಸ್ಕೆಟಲ್ಲಿ ಈಸಿಯಾಗಿ ಆರ್ಗನೈಸ್ ಮಾಡ್ಬೋದು. ಸ್ಪೇಸ್ ಕೂಡ ತುಂಬಾ ಸೇವ್ ಆಗುತ್ತೆ. ಅದಕ್ಕೆ ನಾನು ಈ ಥರ ರಬ್ಬರ್ ಬ್ಯಾಂಡನ್ನು ಯೂಸ್ ಮಾಡ್ತಾ ಇರೋದು. ಅದ್ರ ಜೊತೆಗೆ ಚಿಯಾ ಸೀಡ್, ಫ್ಲ್ಯಾಕ್ಸ್ ಸೀಡ್ ನಾನು ಡೈಲಿ ಯೂಸ್ ಮಾಡ್ತೀನಿ. ಚಿಯಾ ಸೀಡು ಅಂತೂ ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಲ್ವ, ಸೊ ಬೇಗನೆ ಖಾಲಿ ಆಗುತ್ತೆ. ಆ್ಯಕ್ಚುಲಿ ಸೀಡ್ಸ್ಗಳು ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ತಿನ್ನೋದು ತುಂಬ ಒಳ್ಳೆ ಹ್ಯಾಬಿಟ್ಟು. ಸೊ ನೀವು ಯಾರಾದರೂ ಅದನ್ನು ಮಾಡ್ತಾ ಇಲ್ಲ ಅಂತ ಅಂದರೆ, ನಾವು ಒಂದೊಂದ್ಸಲಿ ಅನ್ಹೆಲ್ತಿ ಫುಡ್ಗಳಿಗೆ ಇದು ಸ್ಪೆಂಡ್ ಮಾಡಿಬಿಟ್ಟಿರ್ತೀವಿ. ಎಷ್ಟೊಂದು ಜನ ಹಾಗೆ ಒಂದೊಂದ್ಸಲಿ ಒಂದು ಹೊರಗಡೆ ಚಾಟ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ರೆಸ್ಟೋರೆಂಟ್ಗಳಿಗೆ ಹೋಗ್ಬಿಟ್ಟು ತಿಂದು ಸ್ಪೆಂಡ್ ಮಾಡಿರ್ತಾರೆ. ಈ ಥರದ್ದೆಲ್ಲ ಹೆಲ್ತಿಯಾಗಿರೋದಕ್ಕೆ ಸ್ಪೆಂಡ್ ಮಾಡಲ್ಲ. ಸೊ ತೊಗೊಂಡು ಬಂದುಬಿಟ್ಟು ಬೆಳಗ್ಗೆ ಜಸ್ಟ್ ಒಂದೊಂದ್ಸಲಿ ಈಸಿಯಾಗಿ ತುಂಬ ಈಸಿ ವೇಗಳಲ್ಲೂ ನಾವು ಮಾಡ್ಕೊಂಡು ತಿನ್ಬೋದು. ಅಕ್ಸೆ ಪುರ್ ಚಟ್ನಿ ಮಾಡ್ಕೊಂಡು ತಿನ್ಬೋದು, ಇಲ್ಲ ಅಂತಂದರೆ ಫ್ಲ್ಯಾಕ್ಸ್ ಸೀಡ್ ಪೌಡರ್ ಮಾಡಿಕೊಂಡು ಮಜ್ಜಿಗೆಗೆ ಹಾಕ್ಕೊಂಡು ಕುಡಿಬೋದು, ಇಲ್ಲ ಅಂತಂದರೆ ಡ್ರೈ ಫ್ರೂಟ್ಸ್ ಲಡ್ಡುಗಳನ್ನು ಮಾಡ್ಕೊಂಡು ತಿನ್ಬೋದು. ಸೊ ತುಂಬ ವೇ ಇದೆ ತಿನ್ನೋದಕ್ಕೆ. ನಮಗೇನು ಟೇಸ್ಟಿ ಅಂತ ಅನ್ಸುತ್ತೋ ಆ ಥರ ಮಾಡ್ಕೊಂಡು ತಿಂದರೆ ನಮ್ಮ ಹೆಲ್ತಿಗೂ ಒಳ್ಳೆಯದು. ನಮಗೆ ಡೈಲಿ ನಮ್ಮ ಕನ್ಸಂಪ್ಷನ್ ಏನಿರುತ್ತಲ್ವ, ಇಷ್ಟು ತಿನ್ನಬೇಕು ಅನ್ನೋದು ಅದು ಕೂಡ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಎಲ್ಲ ಪೌಡರ್ಗಳನ್ನು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ, ನಾನು ಕಿಚನ್ ಟೂರ್ ಮಾಡಿದಾಗ ತೋರಿಸಿದ್ದೆ. ಸೊ ಇವಾಗ ಮತ್ತೆ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಕಾಳುಗಳನ್ನು, ಬಿಳಿ ಎಳ್ಳು, ಕರಿ ಎಳ್ಳು ಮತ್ತು ಸೋಂಪು, ಈ ಥರದ್ದನ್ನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಶಹಜೀರ ಅದೇನೆ ಆ ಥರ ಪೌಡರ್ಸನ್ನೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಎಲ್ಲದು ಜೋಡಿಸ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಮೇಲೆ ಎಲ್ಲ ಹಣ್ಣುಗಳನ್ನು ಇಟ್ಕೊಂಡಿದ್ದೀನಿ, ಹೊರಗಡೆನೇ ಇಡೋ ಅಂತ. ಆಲ್ಮೋಸ್ಟ್ ಹಣ್ಣನ್ನೆಲ್ಲ ಹೊರಗಡೆನೇ ಇಡ್ತೀನಿ. ನಾನು ಸ್ಟ್ರಾಬೆರಿ ಮಾತ್ರ, ಬೆರೀಸ್ ಏನಾದ್ರು ತೊಗೊಂಡು ಬಂದರೆ ಒಳಗಿಡ್ತೀನಿ. ಆ್ಯಂಡ್ ಫ್ರಿಜ್ ಒಳಗೆ ಸ್ವಲ್ಪ ಲೈಟ್ ಪ್ರಾಬ್ಲಮ್ ಆಗಿತ್ತು. ಲಾಸ್ಟಿಗೆ ರಣಧೀರ್ ಹತ್ರ ನಾನು ಹಾಕ್ಸ್ಕೊಂಡೆ, ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಮಶ್ರೂಮು ಎಲ್ಲ, ಸ್ಟ್ರಾಬೆರಿ ಆಗಿರ್ಬೋದು, ಹಾಗೆ ಕೆಲವೊಂದೆಲ್ಲ ಏನೇನು ತೊಗೊಂಡು ಬಂದಿನೋ ತರಕಾರಿಗಳು ಎಲ್ಲದನ್ನು ಜೋಡಿಸಿಟ್ಟಿದ್ದೀನಿ. ಇಲ್ಲಿ ಕೆಳಗೆ ಮೂಲಂಗಿ ಮತ್ತು ಸೌತೆಕಾಯಿ, ಶುಂಠಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸೈಡು ಟೊಮೆಟೊ ಇಟ್ಕೊಂಡಿದ್ದೀನಿ. ಇನ್ನೂ ನನಗೆ ಇಂಡಿಯಾದಲ್ಲೆಲ್ಲ ನಾನು ತರಿಸಿಟ್ಟಿರೋ ಪಾರ್ಸೆಲ್ ಬಾಕ್ಸಸ್ ಹಾಗೆ ಇದೆ. ಸದ್ಯಕ್ಕೆ ನಾನೇನು ಇಂಡಿಯಾದಿಂದ ತರಿಸ್ಕೊಂಡಿಲ್ಲ. ತರಿಸ್ಕೊಂಡ ಮೇಲೆ ಆರ್ಗನೈಸ್ ಮಾಡಿದಾಗ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ ಇವಾಗ. ಈ ಥರ ಎಲ್ಲದನ್ನು ಸಿಂಪಲ್ಲಾಗಿ ನನಗೆ ಈಸಿ ಆಗೋ ಥರ, ನನಗೆ ಕಣ್ಣಿಗೆ ಕಾಣಿಸೋ ಥರ, ನನಗೆ ಈಸಿಯಾಗಿ ಗ್ರ್ಯಾಬ್ ಮಾಡೋ ಥರ ನಾನು ಜೋಡಿಸ್ಕೊಂಡಿದ್ದೀನಿ. ಯಾಕಂದರೆ ನಾನೇ ಅಡುಗೆ ಮಾಡೋದು. ರಣಧೀರ್ ತುಂಬ ಯಾವಾಗಾದರೂ ವಾರಕ್ಕೊಂದ್ಸಲಿ ಇಲ್ಲ 2 ವಾರಕ್ಕೊಂದ್ಸಲಿ ಅಷ್ಟೇ ಅಡುಗೆ ಮಾಡೋದವರು. ಸೊ ಅದಕ್ಕೆ ನನಗೆ ಹೆಂಗೆ ಈಸಿ ಆಗುತ್ತೋ ಹಂಗೆ ಇಟ್ಕೊಂಡಿದ್ದೀನಿ. ಎಲ್ಲ ಆದಮೇಲೆ ನಾನು ಮಸಿ ಬಟ್ಟೆಗಳನ್ನೆಲ್ಲ ನೆನೆಸಿಟ್ಟಿದ್ದೆ ತೊಳೆಯೋಣ ಅಂತ. ಅದಾದಮೇಲೆ ಮಾವಿನ ಹಣ್ಣು ತೊಗೊಂಡು ಬಂದಿದ್ನಲ್ವ ಫಾರ್ಮರ್ಸ್ ಮಾರ್ಕೆಟಲ್ಲಿ, ಅವ್ರು ಏನಂತ ಹೇಳಿದ್ರು, ಇಂಡಿಯಾದಿಂದ ನಾವು ತರಿಸ್ಕೊಂಡಿರೋದು ಅಂತ ಹೇಳಿದ್ರು. ಸೊ ಟೇಸ್ಟ್ ಹೆಂಗಿದೆ ಅಂತ ಕ್ಯೂರಿಯಾಸಿಟಿ ಇತ್ತು. ಸೊ ಹಾಗಾಗಿ ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಒಂದು ಮಾವಿನ ಹಣ್ಣಿಗೆ $2 ಕೊಟ್ಟಿದ್ದೀನಿ. ಅವತ್ತು ನಾವು ಒಂದು ಮಾವಿನ ಹಣ್ಣಿಗೆ ಎಷ್ಟು ಟೋಟಲ್ ಒಂದು 10 ಮಾವಿನ ಹಣ್ಣಿಗೆ $2 ಏನೋ ಕೊಟ್ವಿ. ಬಟ್ ಇವಾಗ ನಾವು ತೊಗೊಂಬಂದಿದ್ದು ಮಾವಿನ ಹಣ್ಣು ಒಂದಕ್ಕೆ $2. ಸೊ ವರ್ತ್ ಅಂತ ಅನ್ನಿಸ್ತು. ಒಂಚೂರು ಡಿಫ್ರೆನ್ಸ್ ಇತ್ತು, ಬಟ್ ಓಕೆ ಅಂತ ಅನ್ನಿಸ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಾನಿದು ಪ್ಯಾಂಟ್ರಿ ಸ್ಪೇಸ್ ಮಾಡ್ಕೊಂಡಿದ್ನಲ್ವ, ಫುಲ್ಲು ಕ್ಲಟರ್ ಆಗಿಬಿಟ್ಟಿತ್ತು. ಸೊ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ನಾನಿವಾಗ ಸ್ವಲ್ಪ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲ
ಗ್ರಾಸರಿಗಳನ್ನ ತೆಗ್ದಿಟ್ಕೊಂಡಿದೀನಿ. ಯಾಕಂದ್ರೆ ನನಗೆ ಯಾವಾಗ್ಲೂ ಮೆಸ್ ಆಗ್ತಾ ಇತ್ತು. ಏನಾದ್ರೂ ತಗೊಂಡ್ಬೇಕಂದ್ರೆ ಇಲ್ಲಿ ನಾನೆಲ್ಲ ಬಾಕ್ಸ್ ಅಲ್ಲಿ ಹಾಕಿಡ್ಕೊಂಡಿರ್ತೀನಿ. ಬಟ್ ಏನಾದ್ರೂ ನನಗೆ ಇವಾಗ ಈಸಿಯಾಗಿ ಖಾಲಿ ಆಗತ್ತಲ್ವಾ, ರೀಸ್ಟಾಕ್ ಮಾಡ್ಬೇಕಾಗತ್ತಲ್ವಾ, ಸೊ ಅವಾಗ ಈಸಿಯಾಗಿ ತಗೊಳಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಯಾವ್ದ್ರಲ್ಲಿ ಏನಿದೆ ಅಂತ ಗೊತ್ತಿರಲ್ಲ. ಒಂದೊಂದ್ಸರಿ ಕೆಳಗ್ ಉಳ್ಕೊಂಡ್ಬಿಟ್ಟಿರೋದು ನಮಗೆ ಗೊತ್ತಾಗಲ್ಲ. ಜಸ್ಟ್ ಮೇಲ್ಮೇಲೆ ಇರೋದನ್ನ ಯೂಸ್ ಮಾಡ್ಕೊಂತೀನಿ. ಕೆಳಗಿರೋದು ನನಗೆ ಗೊತ್ತಾಗೋದಿಲ್ಲ, ಮತ್ತೆ ಪರ್ಚೇಸ್ ಮಾಡ್ಬಿಡ್ತೀನಿ, ಹೋಗಿ ತಗೊಂಡ್ ಬಂದ್ಬಿಡ್ತೀನಿ. ಸೊ ಅದು ಹಂಗೆ ಉಳಿದ್ಬಿಡತ್ತೆ. ಈ ತರ ಸ್ಟಾಕ್ ಅಲ್ಲಿ, ಈ ತರ ಬ್ಯಾಸ್ಕೆಟ್ ಅಲ್ಲಿ ಇಟ್ಟಿರುವಂತಹ ಗ್ರಾಸರಿ ಕೆಳಗಿರೋದು ಹಂಗೆ ಉಳಿದ್ಬಿಡತ್ತೆ. ಯಾಕಂದ್ರೆ ನಾನು ಮತ್ತೆ ಪರ್ಚೇಸ್ ಮಾಡಿ ಅದನ್ನ ರೀಸ್ಟಾಕ್ ಮತ್ತೆ ರೀಫಿಲ್ ಮಾಡ್ತಾ ಇದ್ದೀನಿ ಗ್ಲಾಸ್ ಜಾರ್ಗಳಿಗೆ. ಸೊ ಹಂಗೆ ಆಗ್ತಾ ಇದೆ. ಸೊ ಇದಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ಬಿಟ್ಟು ನಾನು ಇವಾಗ ಈ ತರ ಬ್ಯಾಸ್ಕೆಟ್ ಇರುತ್ತಲ್ವಾ, ಕ್ಲೀನಾಗಿ ಏನೇನಿದೆಯೋ ಎಲ್ಲದನ್ನು ಆರ್ಗನೈಸ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ಟಿಕ್ಕರ್ನ ಏನೇನಿದೆ 1 2 3 ಪಾಯಿಂಟ್ಸ್ಗಳು ಮಾಡಿಬಿಟ್ಟು ಯಾವ್ದ್ಯಾವ್ದಿದೆ ಗ್ರಾಸರಿ ಅನ್ನೋದನ್ನ ಬರ್ದಿಟ್ಬಿಟ್ರೆ, ಸೊ ಅಲ್ಲಿ ನನಗೆ ಏನೋ ಬೇಕಾಗಿರುತ್ತೆ. ಇವಾಗ ಸಾಬುದಾನಿ ಬೇಕಾಗಿರುತ್ತೆ, ಇಲ್ಲ ಇದು ಪುಟಾಣಿ ಬೇಕಾಗಿರುತ್ತೆ, ಶೇಂಗಾ ಬೇಕಾಗಿರುತ್ತೆ, ಇಲ್ಲ ಶಾವ್ಗೆ ಬೇಕಾಗಿರುತ್ತೆ. ಸೊ ಶಾವ್ಗೆ ಅಂತ ಹೋಗಿ ನೋಡಿದ ತಕ್ಷಣ ಆ ಬ್ಯಾಸ್ಕೆಟ್ ಅಲ್ಲಿ ನಂಗೆ ಶಾವ್ಗೆನ ಎಳ್ಕೊಂಡ್ಬಿಟ್ಟು ಯೂಸ್ ಮಾಡ್ಬೋದು. ತಗೊಂಡ್ಬಿಟ್ಟು ಶಾವ್ಗೆ ಇದೆ, ಸ್ಟಾಕ್ ಇದೆ, ಖಾಲಿ ಆಗಿದ ತಕ್ಷಣ ಅದನ್ನ ನಾವು ಕಾಟ್ ಮಾಡಿಬಿಟ್ರೆ ನಮಗೆ ಓಕೆ ಅದು ಖಾಲಿ ಆಗಿದೆ, ನೆಕ್ಸ್ಟ್ ಟೈಮ್ ಗ್ರಾಸರಿಗೆ ಅದನ್ನ ನಾನು ಬರ್ಕೊಂಡು ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ನಂಗೆ ತಗೊಂಡ್ ಬರೋಕ್ಕೂ ಈಸಿ ಆಗುತ್ತೆ, ಆಮೇಲೆ ಕಂಟೈನರ್ ಆ ಬ್ಯಾಸ್ಕೆಟ್ಗಳಲ್ಲಿ ಇರೋದನ್ನ ಖಾಲಿ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಹಾಗಾಗಿ ಪ್ಲಾನ್ ಮಾಡಿಬಿಟ್ಟು ಇವಾಗ ಎಲ್ಲದನ್ನು ಏನೇನಿದೆ ಅಂತ ನೋಡ್ಬಿಟ್ಟು ಕ್ಲೀನಾಗಿ ಆರ್ಗನೈಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಹಿಂಗೆ ಕುತ್ಕೊಂಡ್ರೆ ಆಗೋದೇ ಇಲ್ಲ. ಸೊ ಅದಕ್ಕೆ ಬನ್ನಿ ಇವಾಗ ಹೆಂಗೆ ನಾನು ಜೋಡಿಸ್ಕೊಂತೀನಿ ಅನ್ನೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಯಾಕಂದ್ರೆ ಇದು ಎಲ್ಲರ ಮನೇಲೂ ಇದೇ ತರ ಆಗ್ತಾ ಇರುತ್ತೆ. ಸ್ವಲ್ಪ ಜನಕ್ಕೆ ಈ ತರ ಬ್ಯಾಸ್ಕೆಟ್ ಅಲ್ಲಿ ಹಾಕಿಟ್ಟಿರೋದನ್ನ ಕೆಳಗಿರೋದನ್ನ ಮತ್ತೆ ಅದು ಹಂಗೆ ಹಾಳಾಗೋಗಿರುತ್ತೆ. ತುಂಬಾ ದಿವಸ ಇಟ್ಟರೆ ಹುಳ ಆಗತ್ತೆ, ಇಲ್ಲ ಹಾಳಾಗತ್ತೆ. ಸೊ ಇದೇ ತರ ವೇಸ್ಟ್ ತುಂಬಾ ಜನದ ಮನೇಲಿ ಆಗ್ತಾ ಇರುತ್ತೆ. ಸೊ ನಾನು ಇವಾಗ ಹೇಳಿರೋ ಟಿಪ್ಸ್ ಮೇ ಬಿ ನಿಮಗೂ ಯೂಸ್ಫುಲ್ ಆಗತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ಬನ್ನಿ ಹೇಗೆ ನಾನು ಜೋಡಿಸ್ಕೊಂತೀನಿ ಅಂತ ತೋರಿಸ್ತೀನಿ. ಇವಾಗ ಈ ತರ ಪೇಪರ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದ್ ಬ್ಯಾಸ್ಕೆಟ್ ಅಲ್ಲಿ ಏನೇನಿದೆ ಅಂತ ನೋಡ್ಬಿಟ್ಟು ಬರ್ದ್ಬಿಟ್ಟು ನಾನು ಅಂಟಿಸ್ತೀನಿ. ಸೊ ಯಾವ ತರ ಅಂಟಿಸ್ತೀನಿ ಅಂತ ತೋರಿಸ್ತೀನಿ. ಫಸ್ಟ್ ಇವಾಗ ಒಂದೊಂದು ಬ್ಯಾಸ್ಕೆಟಿಗೂ ಒಂದೊಂದು ಈ ತರ ಸ್ಲಿಪ್ ತರ ಮಾಡ್ಬಿಟ್ಟು, ಸೊ ಒಂದು ಬ್ಯಾಸ್ಕೆಟ್ ಅಲ್ಲಿ ಏನಿದೆ ಅಂತ ಬರ್ದ್ಬಿಟ್ಟು ನಾನು ಸ್ಟಿಕ್ ಮಾಡ್ತೀನಿ. ಇಷ್ಟೋ ತನಕ ಎಲ್ಲದನ್ನು ಈ ತರ ಬರ್ದು ಇಟ್ಟಿದ್ದೀನಿ. ಇವಾಗ ಇದನ್ನ ಸ್ಟಿಕ್ ಮಾಡಬೇಕು. ಇದ್ರಲ್ಲೆಲ್ಲ ಈ ಬ್ಯಾಸ್ಕೆಟ್ ಅಲ್ಲಿ ನಾನು ಎಲ್ಲ ಪೌಡರ್ಗಳನ್ನು ಇಟ್ಟಿದ್ದೀನಿ. ಪುಡಿಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಚಿಕನ್ ಕರಿ ಮಸಾಲ, ತಂದೂರಿ ಮಸಾಲ, ಗಾರ್ಲಿಕ್ ಪೌಡರ್, ಕಸ್ಟರ್ಡ್ ಪೌಡರ್, ಆಮ್ಚೂರ್ ಪೌಡರ್, ಮತ್ತೆ ಪಾನಿಪುರಿ ಪೌಡರ್, ಈ ಥರ ಎಲ್ಲ ಥರದ ಟೊಮೊಟೊ ರೈಸ್ ಬಾತು, ವಾಂಗಿ ಬಾತು, ಈ ಥರದ್ದು ಎಲ್ಲ ಮ್ಯಾಗಿ ಪೌಡರು, ಮ್ಯಾಗಿ ಮಸಾಲನೂ ಇದೆ, ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮ್ಯಾಗಿ ಮಸಾಲ ಇದೆ. ಸೊ ಈ ತರ ಎಲ್ಲ ಪೌಡರ್ಗಳನ್ನು ಈ ತರ ಜೋಡಿಸಿ ಇಟ್ಕೊಂಡಿದ್ದೀನಿ. ಸೊ ನನಗೆ ಏನಾದರೂ ಬೇಕಂದ್ರೆ ನಾನು ಇಲ್ಲಿ ಸ್ಟಿಕ್ ಮಾಡಿದೆ ಅಂದ್ರೆ ಈಸಿಯಾಗಿ ತಗೊಂಡು ಯೂಸ್ ಮಾಡ್ಬೋದು. ಸೊ ಇವಾಗ ಸ್ಟಿಕ್ ಮಾಡ್ತೀನಿ. ಸೊ ಯಾವ್ದ್ಯಾವ್ದ್ರಲ್ಲಿ ಏನೇನಿದೆ ಅಂತ ಫಸ್ಟ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಈ ಬ್ಯಾಸ್ಕೆಟಲ್ಲಿ ಎಲ್ಲ ಪುಡಿಗಳು ಇಟ್ಟಿದ್ದೀನಾ. ಈ ಬ್ಯಾಸ್ಕೆಟಲ್ಲಿ ನೀವು ನೋಡ್ತಾ ಇರ್ಬೋದು, ಇದಿದೆ, ಗ್ರೀನ್ ಟೀ ಇದೆ, ಇದು ಬ್ರೂಕ್ ಬಾಂಡ್ ಟೀ ಪೌಡರ್ ಇದೆ. ಅದಾದಮೇಲೆ ಇಲ್ಲಿ ಎಲ್ಲದು ನಾನು ಏನೇನು ಇಟ್ಟಿದ್ದೀನಿ, ಒಣಮೆಣಸಿನ್ಕಾಯಿ ಇಟ್ಟಿದ್ದೀನಿ, ಇಡ್ಲಿದು ರವೆ ಇಟ್ಟಿದ್ದೀನಿ, ರೈಸ್ ಫ್ಲವರ್ ಇಟ್ಟಿದ್ದೀನಿ, ಅಕ್ಕಿ ಇಟ್ಟಿದ್ದೀನಿ, ಕಡಲೆಕಾಳು ಇಟ್ಟಿದ್ದೀನಿ, ಎಲ್ಲ ಕಾಳುಗಳು, ರೆಡ್ ದಾಲು, ರಾಜ್ಮಾ ದಾಲು, ಕಿಡ್ನಿ ಬೀನ್ಸು, ತೊಗರಿಬೇಳೆ, ಚನ್ನಾ ದಾಲು, ಇದು ಕಡಲೆಬೇಳೆ, ಮತ್ತು ಈ ಥರ ಎಲ್ಲ ಬೇರೆ ಬೇರೆ ದಾಲ್ಗಳನ್ನು, ಒಣಮೆಣಸಿನ್ಕಾಯಿ ಇಟ್ಟಿದ್ದೀನಿ. ಸೊ ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಬ್ರೂಕ್ ಬಾಂಡ್ ಟೀ ಪೌಡರ್, ಗ್ರೀನ್ ಟೀ, ಅಕ್ಕಿ ಹಿಟ್ಟು, ಕುಸುಬೆ ಕಾಳು ಥರ ಬರ್ತಿದ್ದೀನಿ. ಇವಾಗ ಇದನ್ನು ಕೂಡ ನಾನು ಸ್ಟಿಕ್ ಮಾಡ್ತೀನಿ. ಅದಾದಮೇಲೆ ಇವಾಗ ಇಲ್ಲಿ ಈ ಸಣ್ಣ ಬ್ಯಾಸ್ಕೆಟಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ಏನೇನಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ವೀಟ್ ಅಡಿಕೆ ಇಟ್ಟಿದ್ದೀನಿ, ನಾರ್ಮಲ್ ಪೂಜೆಗೆಲ್ಲ ಇಡೋಕ್ಕೆ ಅಡಿಕೆ ಬೇಕಾಗತ್ತಲ್ವ, ಸೊ ಆ ಅಡಿಕೆ, ಮತ್ತು ಸೋಂಪು, ಇದು ಸೋಂಪು ಅನ್ಸುತ್ತೆ, ಇದು ಮೆಂತೆ ಕಾಳು, ಆಮೇಲೆ ಈ ಥರ ಸಣ್ಣ ಪುಟ್ಟದ್ದು ಕ್ಯೂಮಿನ್ ಪೌಡರು. ಆ್ಯಕ್ಚುಲಿ ಅಲ್ಲಿ ಹೋಗ್ಬೇಕಿತ್ತು ಪೌಡರು, ಬಟ್ ಇಲ್ಲಿ ಇಟ್ಟಿದ್ದೀನಿ ಸದ್ಯಕ್ಕೆ.
ಅದಾದಮೇಲೆ ಪೆಪ್ಪರ್ ಪೌಡರ್ ಇದೆ. ಅದಾದಮೇಲೆ ಇದು ಪಾನಿಪುರಿದು ಪೂರಿ ಕರಿಯೋದಕ್ಕೆ ಕೆಳಗೆ ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಕರಿಯೋದೆಲ್ಲ ಒಂದು ಸ್ವಲ್ಪ ಇದರೊಳಗೆ ಮಿಕ್ಸ್ ಮಾಡಿದ್ದೀನಿ. ಇದು ಮಜ್ಜಿಗೆ ಮೆಣಸಿನ್ಕಾಯಿ, ಇದು ಪಾನಿಪುರಿ ಪೂರಿ, ಮತ್ತು ಇದರಲ್ಲಿ ಪಾಪಡ್ ಇಟ್ಟಿದ್ದೀನಿ. ಇದು ಮಸಾಲ ಪಾಪಡು, ಇದು ಯಾವುದು ಗ್ರೀನ್ ಗಾರ್ಲಿಕ್ ಚಿಲ್ಲಿ ಪಾಪಡ್ ಇದು. ಸೊ ಇದನ್ನು ಇಲ್ಲಿ ಇಟ್ಟಿದ್ದೀನಿ. ಅದಾದಮೇಲೆ ಈ ಥರ ಸಣ್ಣ ಸಣ್ಣದು ಬರತ್ತಲ್ಲ ಕಲರ್ ಬೋಟಿ ಥರದ್ದು, ಸೊ ಇದನ್ನು ಕೂಡ ಇಲ್ಲೇ ಇಟ್ಟಿದ್ದೀನಿ. ಇದರಲ್ಲಿ ಒಂದು ಚೂರಿದೆ, ಇದನ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ತೊಗೊಂಡ್ಬಿಟ್ಟು ಕರಿಯೋಣ ಅಂತ. ಸ್ವಲ್ಪನೂ ಉಳಿದಿರುತ್ತಲ್ಲ, ಸೊ ಅದನ್ನು ಕೂಡ ಈ ಥರ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಏನೇನಿದೆ ಅನ್ನೋದನ್ನು ನಾನು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಲಾಸ್ಟ್ ಬ್ಯಾಸ್ಕೆಟು. ಸೊ ಇದರೊಳಗೆ ನಾನು ಏನೇನು ಇಟ್ಟಿದ್ದೀನಿ ಅಂತಂದರೆ ಪಾಸ್ತಾ, ಶಾವ್ಗೆ, ಅವಲಕ್ಕಿ, ಸಾಬುದಾನಿ, ಕಾರ್ನ್ಫ್ಲೆಕ್ಸು, ಮ್ಯಾಗಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೆಂಪು ಅವಲಕ್ಕಿ, ಇದು ಅವಲಕ್ಕಿ, ಸಾಬುದಾನಿ, ಪಾಸ್ತಾ, ಬನಾನಾ ಚಿಪ್ಸ್ 2 ಇದೆ. ರಣಧೀರಿಗೆ ಏನಾದರೂ ಒಂದೊಂದ್ಸಲಿ ತಿನ್ನೋಕೆ ಇಷ್ಟಪಡ್ತಾರೆ ಅವರು, ಸೊ ಅದು ಇಟ್ಟಿದ್ದೀನಿ. ಶಾವ್ಗೆ ಇದೆ, ಆಮೇಲೆ ಮ್ಯಾಗಿನೂ ಕೂಡ ಇದೆ. ಮ್ಯಾಗಿನೂ ಕೂಡ ಬರೆದಿದ್ದೀನಿ. ಮ್ಯಾಗಿನೂ ಇದೆ, ಏನಾದರೂ ಮಾಡ್ಬೇಕಂದಾಗ ಬೇಕಾಗತ್ತಲ್ವ, ಸೊ ಮ್ಯಾಗಿ ಒಂದು ದೊಡ್ಡ ಪ್ಯಾಕ್ ತೊಗೊಂಡು ಇಟ್ಕೊಂಡಿದ್ದೀನಿ. ರಣಧೀರಿಗೆ ಇಷ್ಟ ಮ್ಯಾಗಿ. ಹಾಗೆ ಏನೇನಿದೆಯೋ ಬ್ರೇಕ್ಫಾಸ್ಟ್ ಐಟಮ್ಸ್ಗಳು, ಸ್ನ್ಯಾಕ್ಸು ಇದರೊಳಗೆ ಇಟ್ಕೊಂಡಿದ್ದೀನಿ. ಸೊ ಇದ್ರದ್ದನ್ನ ಈ ಥರ ಚೀಟಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕೂಡ ಸ್ಲಿಪ್ಪನ್ನು ಸ್ಟಿಕ್ ಮಾಡೋಣ. ಸೊ ಯಾವ ಥರ ಸ್ಟಿಕ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಈ ಸೀಲಿಂಗ್ ಟೇಪನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ಬರ್ದಿದ್ದೀನಲ್ಲ ಆ ಸ್ಲಿಪ್ಗಳನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ. ಜಸ್ಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಎಡ್ಜಿಂದ ಇನ್ನೊಂದು ಎಡ್ಜಿಗೆ ಲಾಕ್ ಮಾಡಿಬಿಟ್ಟು ನಾನು ಅದನ್ನು ಸ್ಟಿಕ್ ಮಾಡಿಬಿಟ್ಟು ಟಾಪು ಮತ್ತು ಬಾಟಮ್ ಸ್ಲಿಪ್ ಇರುತ್ತಲ್ವ, ಸ್ಲಿಪ್ಪಿನ ಟಾಪು ಮತ್ತು ಬಾಟಮಿಗೆ ಎರಡೂ ಕಡೆನೂ ಸ್ಟಿಕ್ ಮಾಡಿಬಿಟ್ಟು ನಾನು ಆ ಸ್ಲಿಪ್ಪನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಮಗೆ ಏನು 1 ರೂಪಾಯಿನೂ ಖರ್ಚಾಗಲ್ಲ ಅಲ್ವಾ. ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಸೀಲಿಂಗ್ ಟೇಪ್ ಇದ್ದೇ ಇರುತ್ತೆ, ಸೊ ಪೇಪರು ಮತ್ತು ಪೆನ್ನು ಇದ್ದೇ ಇರುತ್ತೆ. ಸೊ ಇಷ್ಟೇ, ನಾವು ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಕೆಲಸನ ಕಡಿಮೆ ಮಾಡ್ಕೊತಾ ಇದ್ದೀವಿ. ಕೆಲಸ, ಸ್ಟ್ರೆಸ್ಸು ಮತ್ತು ವೇಸ್ಟೇಜು ಎಲ್ಲದನ್ನು ಕಡಿಮೆ ಮಾಡ್ತಾ ಇದ್ದೀವಿ. ಸೊ ನಾವು ಈ ಥರ ಸ್ಟೋರೇಜ್ ಮಾಡಿ ಇಡೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ. ಸೊ ನಮಗೆ ಏನು ಬೇಕೋ ಅದನ್ನು ಜಸ್ಟ್ ಅಲ್ಲಿ ಕಣ್ಣನ್ನು ನೋಡ್ಕೊಂಡ್ಬಿಟ್ಟು ಬರ್ದಿರೋದನ್ನು ನಾವು ಜಸ್ಟ್ ಅದನ್ನೇ ಗ್ರ್ಯಾಬ್ ಮಾಡ್ಕೊಂಡು ಬಿಡ್ಬೋದು. ಜೊತೆಗೆ ಏನೇನಿದೆ ಗ್ರಾಸರಿ ಅನ್ನೋದನ್ನು ಗೊತ್ತಾಗತ್ತೆ, ಅದನ್ನು ಖಾಲಿ ಆಗೋ ತನಕ ನಾವು ಮತ್ತೆ ಪರ್ಚೇಸ್ ಮಾಡಲ್ಲ. ಸೊ ಆ ವೇಸ್ಟೇಜನ್ನು ಕೂಡ ನಾವು ಮಿನಿಮೈಸ್ ಮಾಡ್ಬೋದು. ಸೊ ನಾವು ಇದರ ಸ್ಲಿಪ್ಪನ್ನು ಯೂಸ್ ಮಾಡಿ ಬರೆದು ಅಂಟಿಸೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಬ್ಯಾಸ್ಕೆಟ್ಗಳು ಅಷ್ಟೇ ನಿಮಗೇನು ಜಾಸ್ತಿ ಆಗೋದಿಲ್ಲ. ಮೀಶೋ ಇದೆ, ಅಮೆಝಾನ್ ಇರುತ್ತೆ, ಇಲ್ಲ ಅಂತಂದರೆ ಇದು ಡಿ ಮಾರ್ಟ್ ಆಗಿರ್ಬೋದು. ಸೊ ಈ ಥರ ತುಂಬ ಸ್ಪಾರು ನಿಮಗೆ ಎಲ್ಲಿ ಬೇಕೋ ಅಲ್ಲೆಲ್ಲ ಕಡಿಮೆಗೆ ಸಿಗುತ್ತೆ. ತೊಗೊಂಡು ಬಂದುಬಿಟ್ಟು ಈ ಥರ ಗ್ರಾಸರಿಗಳನ್ನು ಆರ್ಗನೈಸ್ ಮಾಡಿಕೊಂಡು ಈ ಥರ ಸ್ಲಿಪ್ಪೆಲ್ಲ ಅಂಟಿಸ್ಬಿಟ್ಟು ನೀವು ಇದನ್ನು ಒಂದ್ಸಲಿ ಟ್ರೈ ಮಾಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾನು ಇದನ್ನು ತುಂಬ ದಿವಸದಿಂದ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಫ್ರೀ ಆಗಿರಲಿಲ್ಲ. ಹಾಗಾಗಿ ಇವಾಗ ಫ್ರೀ ಮಾಡ್ಕೊಂಡ್ಬಿಟ್ಟು ಒಂಥರ ಹೆಂಗೆ ಅಂದರೆ ಕೆಲಸಗಳನ್ನು ನಾವು ಮುಂದೆ ಹಾಕೋದ್ರಿಂದ ಅದು ಇನ್ನೂ ಒಂಥರ ಕ್ಲಟರ್ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಸೊ ಅದಕ್ಕೆ ಫೈನಲಿ ಡಿಸೈಡ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲದು ಇವಾಗ ಆರ್ಗನೈಸ್ ಆಯಿತು. ನೀವು ನೋಡ್ತಾ ಇರ್ಬೋದು, ಈಸಿಯಾಗೂ ಗ್ರ್ಯಾಬ್ ಮಾಡ್ಬೋದು. ಜೊತೆಗೆ ನೋಡೋದಕ್ಕೂ ಕೂಡ ಎಲ್ಲ ಒಂಥರ ಆರ್ಗನೈಸ್ ಆಗಿ ಅದೇ ಥರ ಚೆನ್ನಾಗಿ ಕಾಣುತ್ತೆ. ನೋಡಿದ ತಕ್ಷಣ ಎಲ್ಲ ಕರೆಕ್ಟಾಗಿ ಆರ್ಗನೈಸ್ ಆಗಿದೆ ಅನ್ಸತ್ತೆ. ಇಲ್ಲ ಅಂತಂದರೆ ಒಂಥರ ಸಿಟ್ಟು ಬರ್ತಾ ಇರತ್ತೆ ಏನು ಕ್ಲೀನಾಗಿ ಆರ್ಗನೈಸ್ ಆಗಿಲ್ಲ ಅಂತ ಅಂದರೆ. ಕೆಳಗಡೆ ನಾನು ಈ ಥರ ರೈಸ್ ಬ್ಯಾಗನ್ನು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ರೈಸನ್ನು ನಾನು ಬಾಕ್ಸಿಗೆ ಹಾಕಬೇಕು, ಬಾಕ್ಸನ್ನು ವಾಶ್ ಮಾಡಿಬಿಟ್ಟು ಹಾಕೋಣ ಅಂತ ಹಾಗೆ ಇಟ್ಟಿದ್ದೀನಿ. ಅದಾದಮೇಲೆ ಜಿಪ್ಲಾಕ್ ಬ್ಯಾಗ್ ಇಟ್ಟಿದ್ದೀನಿ, ಡಿಶ್ ವಾಷಿಂಗ್ ಲಿಕ್ವಿಡ್ ಇಟ್ಟಿದ್ದೀನಿ, ದೆನ್ ಏರ್ ಫ್ರೈಯರ್ ಇಟ್ಟಿದ್ದೀನಿ, ಈ ಥರ ಟೊಮೆಟೊ ಕೆಚಪ್ಪನ್ನು ಇಟ್ಟಿದ್ದೀನಿ, ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಈ ಥರ ಎಕ್ಸ್ಟ್ರಾ ಏನೇನಾದ್ರು ಇದ್ದರೆ ಬ್ರಷು, ಪಾತ್ರೆಗಳು ಇಟ್ಕೊಂಡಿದ್ದೀನಿ. ನನ್ನ ಮೆಡಿಕಲ್ದು ಏನೇನು ಬೇಕೋ ಅದೆಲ್ಲ ಬಾಕ್ಸು, ಬೆಲ್ಲಗಳು, ಈ ಥರ ಎಕ್ಸ್ಟ್ರಾ ಏನೇನು ಬೇಕೋ ಗ್ಲೌಸು ಎಲ್ಲ ಇಟ್ಕೊಂಡಿದ್ದೀನಿ. ಇರೋದೇ ಒಂದು ಸ್ಪೇಸು, ಸೊ ಇರೋದ್ರಲ್ಲೇ ಎಲ್ಲದೂ ನಾನು ಆರ್ಗನೈಸ್ ಮಾಡಬೇಕು. ಸೊ ಹಾಗಾಗಿ ಮಾಡ್ಕೊಂಡಿದ್ದೀನಿ. ಆಮೇಲೆ ರಣಧೀರ್ ಅವಾಗವಾಗ ಡಾಮಿನೋಸಿಂದ ಪಿಜ್ಜಾನ ತೊಗೊಂಡು ಬರ್ತಾ ಇರ್ತಾರೆ. ಸೊ ಎಕ್ಸ್ಟ್ರಾ ಸಾಸಸ್ ಎಲ್ಲ ಯಾವಾಗಾದರೂ ಯೂಸ್ ಆಗತ್ತೆ ಅಂತ ಹಾಗೆ ಇಟ್ಟಿದ್ದೀನಿ. ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿ, ಮತ್ತು ಖಾರದ ಪುಡಿ ಎಲ್ಲದನ್ನು ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ.
ಈ ಥರ ಕಾರ್ನ್ಫ್ಲೇಕ್ಸ್ ಮತ್ತು ಪಾಸ್ತಾ ಬಾಕ್ಸ್ ಹಿಂದ್ಗಡೆ ಕೂಡ ಸ್ಪೇಸ್ ಇತ್ತು, ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ರೈಸ್ ಫ್ಲಾರ್ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕ 360 ಡಿಗ್ರಿ ರೊಟೇಟಿಂಗ್ ಟ್ರೇ ಇದೆ. ಇದಕ್ಕೆ ಪಾನಿಗೆ ಏನೇನು ಬೇಕಾಗುತ್ತೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇಟ್ಕೊಂಡಿದ್ದೀನಿ. ಗುಲ್ಕನ್ ಆಗಿರ್ಬೋದು, ಟೂಟಿ ಫ್ರೂಟಿ, ಮತ್ತು ಕೊಕೊನೆಟ್ ಫ್ಲೇಕ್ಸ್ ಆಗಿರಬಹುದು, ದೆನ್ ಹನಿ, ಹಾಗೆ ಕೆಲವೊಂದು ಏನೇನು ಬೇಕಾಗುತ್ತೋ ಎಲ್ಲ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕ ಎಲ್ಲ ನಾನು ಕಿಚನ್ ಟವಲ್ಸನ್ನು ಇಟ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ನಿಮಗೆ ಹೆಲ್ಪ್ ಆಗುವಂತಹ ಇನ್ಫಾರ್ಮೇಷನ್ಗಳನ್ನು ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಅನ್ಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.